ಮಾಡಿದ್ರು, ಯಾವ ರೀತಿಯಲ್ಲಿ ಸಹಕರಿಸಿದ್ರು, ಯಾವ ರೀತಿಯಲ್ಲಿ ಶಿಕ್ಷಕರಿಗೆ ಗೌರವ ಕೊಟ್ಟರು, ಅವರ ವಿಧೇಯತೆ ವಿನಯತೆ ಇವೆಲ್ಲವನ್ನು ಆಧರಿಸಿ ಸರ್ವಾನುಮತದಿಂದ ಆಯ್ದ ಆ ಒಂದು ವಿದ್ಯಾರ್ಥಿನಿಗೆ ಕೊಡುವಂತಹ ಇದು ಮೈತ್ರಿ ಪ್ರಶಸ್ತಿ. ಹೀಗೆ ಈ ಒಂದು 8 ವರ್ಷದಲ್ಲಿ ನಾವೆಲ್ಲರೂ ಗುರುತಿಸಿದಂತಹ ಆ ವಿದ್ಯಾರ್ಥಿನಿ ಯಾರು ಗೊತ್ತೇ ನಿಮಗೆ? ನಿಜವಾಗಿ ಗೊತ್ತಿಲ್ವಾ? ಗೊತ್ತಿದೆ ಪ್ರಜ್ಞಾ. मम न कन्याकर्मत् मम सर्वमहमेव न निष्कर्षयामि. ಮೈತ್ರಿ ಪ್ರಶಸ್ತಿ ಬ್ರಹ್ಮವಾದಿನಿಯಾದ ಭಗವತಿ ಮೈತ್ರೇಯಿಯು ಅತ್ಯುನ್ನತ ಜ್ಞಾನ ಪ್ರಾಪ್ತಿ ಹಾಗೂ ಸಂಸ್ಕೃತಿ ಸಾಧನೆಯ ಪ್ರತೀಕ. ಸಂಸ್ಕೃತಿ ದೇಶದ ಜೀವಾಳ. ಸಂಸ್ಕೃತಿಯ ಉಳಿವಿಗೆ ಸಾಧನೆ ಅತ್ಯವಶ್ಯ. ಸಾಧನೆ ವ್ಯಕ್ತಿತ್ವದ ಕುಸುಮ. ಭವ್ಯ ಭಾರತದ ಪುನರುತ್ಥಾನವಾಗಲೆಂದು ಆಶಿಸಿ ಸರ್ವಾಂಗೀಣ ವ್ಯಕ್ತಿತ್ವ ವಿಕಸನದ ಮೂಲಕ ಸ್ವಸ್ಥ ಸುಸಂಸ್ಕೃತ ಸಮಾಜದ ಸ್ಥಾಪನೆಯ ಉದ್ದೇಶವಾಗಿ ಸ್ಥಾಪಿಸಿದ ಈ ಗುರುಕುಲದಲ್ಲಿ 2008, 2009ರಿಂದ 2025, 2026ರವರೆಗೆ 8 ವರ್ಷಗಳ ಕಾಲ ಅಧ್ಯಯನ ಮಾಡಿ ಶಿಕ್ಷಣ, ಸಂಸ್ಕಾರ ಚಟುವಟಿಕೆಗಳಲ್ಲಿ ಆಸಕ್ತಿಯಿಂದ ಪರಿಶ್ರಮಿಸಿ ಕೀರ್ತಿ ಕುಸುಮವನ್ನು ಗಳಿಸಿಕೊಂಡ ಕುಮಾರಿ ಪ್ರಜ್ಞಾ PH ಇವಳ ಸರ್ವಾಂಗೀಣ ವ್ಯಕ್ತಿತ್ವ ವಿಕಸನವನ್ನು ಗಮನಿಸಿ ಇವಳಿಗೆ ಸರ್ವಾನುಮತದಿಂದ ಮೈತ್ರೇಯಿ ಪಾರಿತೋಷಿಕವನ್ನು ನೀಡುವುದರ ಮೂಲಕ ಪ್ರೋತ್ಸಾಹಿಸುತ್ತಿದ್ದೇವೆ. ದೈವಾನುಗ್ರಹದಿಂದ ಮತ್ತು ಗುರು ಹಿರಿಯರ ಆಶೀರ್ವಾದದಿಂದ ಸ್ವಸ್ಥ ಸುಸಂಸ್ಕೃತ ಸಮಾಜ ನಿರ್ಮಾಣದ ಕಾರ್ಯದಲ್ಲಿ ಇವಳು ಯಶಸ್ವಿಯಾಗಲಿ ಎಂಬ
ಶುಭ ಹಾರೈಕೆಗಳೊಂದಿಗೆ ಈ ಮೈತ್ರೇಯಿ ಪ್ರಶಸ್ತಿಯನ್ನು ನೀಡಿ ಅಭಿನಂದಿಸುತ್ತಿದ್ದೇವೆ. ಪರಾಭವ ನಾಮ ಸಂವತ್ಸರ ಚೈತ್ರ ಕೃಷ್ಣ ದ್ವಾದಶಿ ದಿನಾಂಕ 14/4/2026. ಈಗ ಮೈತ್ರೇಯಿ ಪ್ರಶಸ್ತಿ ಪುರಸ್ಕೃತರಾದ ಪ್ರಜ್ಞಾ ಅಕ್ಕ ತಮ್ಮ ಅನುಭವವನ್ನು ಹಂಚಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ತದನಂತರ ತಪಸ್ಥಳದ ಎಲ್ಲ ಅಕ್ಕಂದಿರು ಬಂದು ತಮ್ಮ ಅನುಭವವನ್ನು ಹಂಚಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಶಮಂಚಿತಮವ್ಯಯಂ ಪರಮ ಪ್ರಕಾಶಮಗೋಚರಂ ಭೇದವರ್ಜಿತಮಪ್ರಮೇಯಮನಂತಮಾದ್ಯಮಕಲ್ಮಷಂ ನಿರ್ಮಲಂ ನಿಗಮಾಂತಮದ್ವಯಮಪ್ರತರ್ಕ್ಯಮಬೋಧಕಂ ಪ್ರಾತರೇವ ಹಿ ಮಾನಸಾಂತಃ ಭಾವಹೇ ಗುರುಪಾದುಕಾ. ಶ್ರೀ ಗುರುಭ್ಯೋ ನಮಃ. ನಾನು ಗುರುಕುಲಕ್ಕೆ ಬಂದಿದ್ದು 2018-2019 ಸಾಲಿನಲ್ಲಿ. ನಾನು 5ನೇ ತರಗತಿಗೆ ಬಂದದ್ದು. ಈಗ ಸೆಕೆಂಡ್ PUCಯಲ್ಲಿ ಸಾಹಿತ್ಯ ದ್ವಿತೀಯ ವರ್ಷವನ್ನ ಮುಗಿಸಿಕೊಂಡು ಗುರುಕುಲದಿಂದ ತೆರಳುತ್ತಿದ್ದೇನೆ. ಇನ್ನು ಮುಂದೆ ನಾನು ಇಡುವಂತಹ ಒಂದೊಂದು ಹೆಜ್ಜೆ ಕೂಡ ನನ್ನ ಗುರುಕುಲದ ಒಳಿತಿಗಾಗಿಯೇ ನಾನು ಶ್ರಮಿಸುತ್ತೇನೆ. ನನ್ನ ದೇಶದ ಒಳಿತಿಗಾಗಿಯೇ ನಾನು ಶ್ರಮಿಸುತ್ತೇನೆ. ನಾನು 8 ವರ್ಷದಿಂದ ಕಲಿತಂತಹ ಎಲ್ಲ ಪಾಠಗಳಾಗಿರ್ಬೋದು, ನನಗೆ ಆದಂತಹ ಎಲ್ಲ ಸಿಹಿ ಘಟನೆ ಕಹಿ ಘಟನೆಗಳು ಕೂಡ ಒಂದೊಂದು ಕೂಡ ನನಗೆ ಪಾಠವನ್ನ ಕಲಿಸಿದೆ. ಆ ಪಾಠವನ್ನ ನಾನು ಕಲಿತ್ಕೊಳ್ತಾ ಜೀವನವನ್ನ ಉದ್ಧಾರವನ್ನು ಮಾಡಿಕೊಳ್ಳುವತ್ತ ಸಾಗುತ್ತೇನೆ. ಹಾಗೆಯೇ ನನಗೆ ಗುರುಕುಲವು ಎಲ್ಲವನ್ನ ಹೇಳ್ಕೊಟ್ಟಿದೆ. ನಾಳೆ ನಾನು ಶೃಂಗೇರಿಗೆ ಹೋಗ್ತೇನೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ನನ್ನ ಗುರುಕುಲ. ಹಾಗೆ ನಾನು ಮುಂದೆ ಗುರುಕುಲಕ್ಕೆ ಬಂದು ಪಾಠವನ್ನ ಮಾಡಿ ಒಂದು ಗುರುಕುಲವನ್ನ ಸ್ಥಾಪನೆ ಮಾಡಿ ಈ ಗುರುಕುಲದ ಧ್ಯೇಯೋದ್ದೇಶವಾದಂತಹ ಸ್ವಸ್ಥ ಸುಸಂಸ್ಕೃತ ಸಮಾಜ ನಿರ್ಮಾಣ ಎಂಬ ಧ್ಯೇಯೋದ್ದೇಶವನ್ನ ಇಟ್ಟುಕೊಂಡು ನಮ್ಮ ಭಾರತವನ್ನ ಶ್ರೇಷ್ಠ ಜಗದ್ಗುರುವಿನ ಸ್ಥಾನದತ್ತ ಕೊಂಡೊಯ್ಯುತ್ತೇನೆ. ಹಾಗೆ ಎಲ್ಲ ತಂಗಿಯಂದ್ರಿಗೂ ನಾನು ಏನನ್ನ ಹೇಳಲು ಬಯಸ್ತೇನೆ ಅಂತ ಹೇಳಿದ್ರೆ, ಗುರುಕುಲದಲ್ಲಿದ್ದಾಗ ಅಲ್ಲಿಗೆ ಹೋಗಬಾರ್ದು, ಈ ದಿನಚರಿಯನ್ನ ಪಾಲನೆ ಮಾಡಬಾರ್ದು ಅಂತ ಅನ್ಸುತ್ತೆ. ಆದ್ರೆ ಅದನ್ನೆಲ್ಲವನ್ನ ಸದುಪಯೋಗ ಮಾಡ್ಕೊಳ್ಳಿ. ಹಾಗೆ ಎಲ್ಲ ಅಕ್ಕಂದಿರು ಕೂಡ ತಂಗಿಯಂದ್ರಿಗೆ ಮಾತೃ ಹೃದಯದಿಂದ ಪ್ರೀತಿಯನ್ನ ತೋರಿಸಿ ಎಲ್ಲರೂ ಕೂಡ ಗುರುಕುಲದ ದಿನಚರಿಯನ್ನ ಗುರುಕುಲದಲ್ಲಿ ಹೇಳಿಕೊಡುವಂತಹ ಎಲ್ಲ ಶಿಕ್ಷಣಗಳನ್ನ ಸದುಪಯೋಗ ಪಡಿಸಿಕೊಂಡು ತಾತರ 3 ವಾಕ್ಯದಂತೆ ಸಾಧನೆಯನ್ನ ಮಾಡಿ ಹಾಗೆ ಸಮಾಜಕ್ಕೆ ಸಮರ್ಪಣೆಯನ್ನ ಮಾಡುವ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡುತ್ತೇನೆ. ಧನ್ಯವಾದ. ಮೈತ್ರೇಯಿ ಬಗ್ಗೆ ಮೈತ್ರೇಯಿ ನಮ್ಮ ಭಾರತ ದೇಶದಲ್ಲಿ ಹಲವಾರು ಋಷಿಮುನಿಗಳನ್ನು ಕಂಡಿದ್ದೇವೆ, ವೇದಗಳನ್ನು ಕಂಡಿದ್ದೇವೆ. ಹಾಗೆಯೇ ಬ್ರಹ್ಮವಾದಿನಿಯಲ್ಲಿ ಮೈತ್ರೇಯಿ ಎಂಬ ಹೆಸರು ಕೂಡ ಒಂದು. ಮೈತ್ರೇಯಿ ಎಂಬ ಹೆಸರು ಬ್ರಹ್ಮವಾದಿನಿಯ ಹೆಸರು. ಬ್ರಹ್ಮವಾದಿನಿಯಲ್ಲಿ ಶ್ರೇಷ್ಠರಾದಂತಹ
ಮೈತ್ರೇಯಿ ನಮಗೆಲ್ಲರಿಗೂ ಆದರ್ಶಪ್ರಾಯರಾದವರು. ಹೇಗೆ ಅವರು ಎಲ್ಲವನ್ನ ಅಧ್ಯಯನವನ್ನ ಮಾಡಿ ಎಲ್ಲರಿಗೂ ಆದರ್ಶರಾದರು, ಹಾಗೆಯೇ ಆ ಮೈತ್ರೇಯಿಯಂತೆಯೇ ನಾವು ಕೂಡ ಮೈತ್ರೇಯಿ ಗುರುಕುಲದಲ್ಲಿ ಕಲಿತು ಸಾಧನೆಯನ್ನ ಮಾಡುವತ್ತ ಹೆಜ್ಜೆಯನ್ನ ಇಡಬೇಕು ಎಂಬ ತತ್ವದಿಂದ ನಾವು ಇನ್ನು ಮುಂದೆ ಮುನ್ನಡೆಯೋಣ. ಈ ಗುರುಕುಲದಲ್ಲಿ ನನ್ನ ಮಗಳು 8 ವರ್ಷದಿಂದ ಓದಿ ಇವತ್ತು ಮೈತ್ರಿ ಪ್ರಶಸ್ತಿ ತಗೊಂಡಿರೋದು ನನಗೆ ತುಂಬ ಆಶೆ ಆಗಿದೆ ಮತ್ತು ಅಮ್ಮನ ಬರ್ತಾ ಇದೆ. ಇದು ಅವಳ ಒಂದು ಏನು ಪ್ರಾಮಾಣಿಕತೆ, ಮುಗ್ಧತೆ ಮತ್ತು ಪ್ರಯತ್ನಕ್ಕೆ ಸಂದ ಗೌರವ. ಈ 2 ವರ್ಷದ ಹಿಂದೆ ಹೇಳಿದ್ದೆ ಅವಳಿಗೆ ಮೈತ್ರಿ ಪ್ರಶಸ್ತಿ ಗಳಿಸ್ಕೋಬೇಕು ಎಲ್ಲ ರೀತಿಯೂ ಅಂತ. ಅದನ್ನು ಅವಳು ಏನು ಧೈರ್ಯಗೆಡ್ದೇ ತುಂಬ ಛಲದಿಂದ ಸಾಧಿಸಿದಾಳೆ ಅಂತ ನನಗಾದರೂ ಅನ್ನಿಸ್ತು. ಅದಕ್ಕೆ ಅವಳು ಇವತ್ತು ಯಾವ ವಿಷಯವನ್ನು ಯಾವ ನಿಮಿಷದಲ್ಲೂ ಕೊಟ್ಟರು ಅವಳು ನಿರರ್ಗಳವಾಗಿ ಸ್ಪಷ್ಟವಾಗಿ ಒಂದು ವೇದಿಕೆ ಮೇಲೆ ಕಡಿಮೆ ಅಂದರೂ ಒಂದು ಅರ್ಧ ಗಂಟೆ ಮಾತಾಡುವಂತಹ ಒಂದು ಚಾತುರ್ಯವನ್ನು ಕಲ್ತಿದ್ದಾಳೆ. ಅದನ್ನು ನಾನು ತುಂಬ ಖುಷಿಯಾಗಿದ್ದೀನಿ. ಅದಕ್ಕೆ ಕಾರಣ ಈ ಗುರುಕುಲನಯ. ಹಾಗಾಗಿ ಎಲ್ಲವನ್ನು ಕೂಡ ಒಂದು ಶಿಸ್ತುಬದ್ಧಾಗಿ ನಾನು ಈ ದಿನಕ್ಕೆ ಮೊನ್ನೆ ಒಂದು ವೀಕ್ ರಜೆ ಕೊಟ್ಟಿದ್ರು ಅವಳು ಎಕ್ಸಾಮ್ ಆದಮೇಲೆ. ಯಾವುದೇ ಎಮರ್ಜೆನ್ಸಿ ಇದ್ರೂ ಒಂದು ದಿನ ಎಕ್ಸ್ಟೆಂಡ್ ಮಾಡ್ದೇನೂ ಕೂಡ ಇಲ್ಲ, ನಾನು ಆ ದಿನ ನಾನು ಒಬ್ಬಳೇ ಆದರೂ ಬಸ್ಸಲ್ಲಿ ಹೋಗ್ತೀನಿ ಅನ್ನುವಂತಹ ಒಂದು ದೃಢತೆ ಅವಳಿಗೆ ಗುರುಕುಲ ಕಲಿಸಿದೆ. ನಾನು ಹೇಳಿದ ಸಮಯಕ್ಕೆ ನಾನು ಅಲ್ಲಿರಬೇಕು, ಆ ಶಿಸ್ತನ್ನು ಕಲಿಸಿದೆ. ಅದು ನನಗೆ ತುಂಬ ಖುಷಿ ಆಗುತ್ತೆ. ಅಭಿನಂದನೆ ಪ್ರಜ್ಞಾ. ಹಾಗೂ ಗುರುಕುಲ ತುಂಬ ಕಲಿಸಿದೆ ಅವಳಿಗೆ, ತುಂಬ ಖುಷಿಯಾಯಿತು. ಎಲ್ಲ ಥರನ ಚಟುವಟಿಕೆಯಲ್ಲಿ ಭಾಗವಹಿಸೋದು ಮತ್ತು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸೋದು, ಸಮಾಜದಲ್ಲಿ ಅವಳು ಮುಂದೆ ಯಾವುದೇ ರೀತಿಯ ದೃಢವಾಗಿ ತನ್ನ ಕಾಲ ಮೇಲೆ ನಿಲ್ತಾಳೆ ಅನ್ನುವಂಥ ಶಿಕ್ಷಣ ಕೊಟ್ಟಿದೆ. ಅದು ತುಂಬ ಖುಷಿಯಾಯಿತು. ಆ ಥರ ಶಿಕ್ಷಣ ಹೊರಗಡೆ ಎಲ್ಲೂ ಸಿಗೋದಿಲ್ಲ. ಇಂತಹ ಗುರುಕುಲ ಹೆಚ್ಚು ಪಟ್ಟು 100 ಪಟ್ಟು ಹೆಚ್ಚಾಗಬೇಕು. ಇಂಥ ಶಿಕ್ಷಣ ಎಲ್ಲ ಮಕ್ಕಳಿಗೂ ಸಿಗಬೇಕು. ಆಗ ಯಾವುದೇ ತಂದೆ ತಾಯಿಗೂ ನಿಜವಾಗ್ಲೂ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನ ಸಿಗುತ್ತೆ ಮಕ್ಕಳಿಗೆ ಅಂತ ನನಗಾದರೂ ಭಾವನೆ. ಪ್ರಮೋದ್ ಅಗ್ರಜ ಈ ನಿಟ್ಟಿನಲ್ಲಿ ತುಂಬ ಒಳ್ಳೆಯ ಪ್ರಯತ್ನ ಮಾಡ್ತಿದ್ದಾರೆ. ಹಾಗೆ ಮಕ್ಕಳು ಕೂಡ ಅದನ್ನು ಅದೇ ರೀತಿ ಫಾಲೋ ಮಾಡಿಕೊಂಡು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಶುಭವಾಗಲಿ, ಇತರ ಗುರುಕುಲ ಇನ್ನೂ ಹೆಚ್ಚಾಗಲಿ, ಇನ್ನೂ ಹೆಚ್ಚು ಮಕ್ಕಳು ಕಲಿಯುವಂಥ ಅವಕಾಶ ಆಗಲಿ. ನಮ್ಮ ಭಾರತೀಯ ಶಿಕ್ಷಣ ಹೀಗೆ ಮುಂದುವರಿಲಿ. ಇಲ್ಲಿ ಎಲ್ಲವೂ ಕೂಡ ಶಿಕ್ಷಣ ಎಲ್ಲರಿಗೂ ಲಭಿಸ್ಲಿ ಈ ಥರ ಅಂತ ನಾನು ಈ ಸಮಯದಲ್ಲಿ ಆಶಿಸ್ತೀನಿ. ಧನ್ಯವಾದಗಳು ಅಗ್ರಜ. ಧನ್ಯವಾದ ಮಾತಾಡ್ತೀನಿ. ಧನ್ಯವಾದ.